ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆನೇಕಲ್ ಟೌನಿನಲ್ಲಿ ಇಂದು ಓಂ ಶಕ್ತಿ ದೇವಿಗೆ ಗಂಜಿ ಪೂಜೆಯನ್ನು ತುಂಬ ಅದ್ಧೂರಿಯಾಗಿ ನಡೆಸಿಕೊಟ್ಟರು. ವರದರಾಜ್ ಅವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ದಿನ ಅನ್ನದಾಸೋಹ ಹಾಗೂ ಅಮ್ಮನವರಿಗೆ ಹಾಲಿನ ಅಭಿಷೇಕ, ಜನಸಾಗರ ಬಂದು ಇಂದು ಆ ತಾಯಿಯ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಪಡೆದುಕೊಂಡರು. सह कुटुंब आयुषो आरोग्य ऐश्वर्यं शक्ति सह कुटुंब आयुषो
ಬಂದಾಗಿಂದನೂ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ. ಮನೆ ಕಟ್ಕೊಂಡಿದ್ದೀವಿ, ಈಗ ಮನೆ ಕಟ್ಕೋಬೇಕಾಗಿದ್ವಿ, ಮನೆ ಕಟ್ಕೊಂಡಿದ್ದೀವಿ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇತ್ತು, ಆರೋಗ್ಯನೂ ಸರಿಯಾಗಿದೆ. ಪ್ರತಿ ವರ್ಷ ಪ್ರತಿಯೊಬ್ಬರು ಇಲ್ಲಿ ಬರಬೇಕು. ಈ ಅಮ್ಮ ಆದಿಶಕ್ತಿ ಓಂ ಶಕ್ತಿ ಅಮ್ಮನ ನಮ್ಮದವ್ರನ್ನ ಯಾವತ್ತೂ ತಾಯಿ ಕೈ ಬಿಡೋದಿಲ್ಲ. ನಾವು ವರ್ಷ ನಮ್ಮ 60 ಹೋಗ್ತಾ ಇರ್ತೀವಿ, ಇಲ್ಲೂ ಬರ್ತಾ ಇರ್ತೀವಿ. ಇಲ್ಲಿ ಯಾವಾಗಲೂ ನಮಗೆ ಅಪ್ಡೇಟ್ ಮಾಡ್ತಾರೆ ಪ್ರತಿಯೊಂದು ಏನೇ ಇಲ್ಲಿ ನಡೆದ್ರು. ಮತ್ತು ನಮ್ಗೆ ಇವಾಗ ಆರೋಗ್ಯದಲ್ಲಿ ಸರಿ ಇರಲಿಲ್ಲ ಸರ್, ಹೆಲ್ತ್ ಪ್ರಾಬ್ಲಮ್ ಇತ್ತು. ಈಗ ಕರೆಕ್ಟಾಗಿ ಚೆನ್ನಾಗಾಗಿದೆ. ಸೂರ್ಜಕ್ನಹಳ್ಳಿನಾ? ಓಕೆ ಮೇಡಮ್, ಈ ದೇವಾಲಯಕ್ಕೆ ಬಂದು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಸೇವೆ ಸಲ್ಲಿಸ್ತಾ ಇದ್ದೀರಾ? ಸುಮಾರು 14 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಮೇಲ್ಮರುವತ್ತೂರಿಗೆ ಅಮ್ಮ ನಂಬ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ. ಮತ್ತು ಇಲ್ಲಿಂದ ನಾವು ಮಾಲೆ ಹಾಕ್ತೀವಿ. ಅಮ್ಮನ ಪವರ್ ಇರೋದಕ್ಕೆ ಇಲ್ಲಿ ಇಷ್ಟು ಜನ ಬರೋದಕ್ಕೆ ಸಾಧ್ಯ ಆಗೋದು. ಮತ್ತು ಇಲ್ಲಿ ವಜ್ರಶಕ್ತಿ ಅವರೆಲ್ಲ ತುಂಬ ಪವರ್ ಇದೆ ಸರ್, ಪವರ್ ಅಂತೂ ಇದೆ. ಮತ್ತು ನಮ್ಗೆ ಆರೋಗ್ಯ ಕೆಟ್ಟಾಗ ಇಲ್ಲಿ ತುಂಬ ಒಳ್ಳೆಯದಾಗಿದೆ. ಮತ್ತು ಮನೆ ಕಡೆಯಿಂದ ತುಂಬ ಒಳ್ಳೆಯದಾಗಿದೆ. ಅಮ್ಮನ ನಂಬಿ ನಮ್ಮ ಕೆಲಸ ಆಗಿದೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇಲ್ಲಿ. ಅಮ್ಮನಿಗೆ ಶಕ್ತಿ, ಆಯುಸ್ಸು, ಆರೋಗ್ಯ ಎಲ್ಲ ಕೊಡಬೇಕು. ಎಲ್ಲ ಶಕ್ತಿಗಳಿಗೂ ಅಮ್ಮ ಒಳ್ಳೇದು ಮಾಡಬೇಕು. ಇವತ್ತು ಅಮ್ಮ ಹುಟ್ಟಿರೋ ದಿವಸ ಮೈಕ್ ತಗೊಂಡ್ರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಮ್ಮನ ಬಗ್ಗೆ ಭಾಳ ಮಾತಾಡೋದೈತೆ, ಹೇಳ್ಕೊಳ್ಳೋ ಅಷ್ಟೈತೆ, ಅಳೋ ಅಷ್ಟು ದುಃಖನೇ ಇರ್ತೈತೆ. ಏನು ಮಾತಾಡಬೇಕು ಅಂತ ತೋಚಲ್ಲ ಸ್ವಾಮಿ. ಎಲ್ಲದಕ್ಕೂ ಒಳ್ಳೇದು ಮಾಡಲಿ ಅಮ್ಮ, ಎಲ್ಲರನ್ನೂ ಕಾಪಾಡಲಿ. ದಿನಕ್ಕೂ ಹೆಚ್ಚಿಗೆ ಆಗಲಿ, ಇದು ದೇವಸ್ಥಾನದ ಅಭಿವೃದ್ಧಿ ಆಗಲಿ. ದೇವಸ್ಥಾನ ಭವಿಷ್ಯನಾಗಿರ್ಬೋದು, ಮಕ್ಕಳಾಗಿರ್ಬೋದು, ಓದೋ ವಿಷಯದಲ್ಲಾಗಿರ್ಬೋದು, ಅವ್ರು ಒಳ್ಳೆ ರೀತಿಲಾಗಿರ್ಬೋದು, ನನ್ನ ಲೈಫ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಇದ್ದಾಳೆ ಅಮ್ಮ. ಅದಕ್ಕೆ ನಂಬಿ ತುಂಬ ಬರ್ತಾ ಇದ್ದೀವಿ. 18 ವರ್ಷ ಆಯಿತು. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಆಗ್ತಾ ಇದ್ರು. ಆಮೇಲೆ ಅಮ್ಮ ಅರ್ಕೆ ಮಾಡ್ಕೊಂಡು ಆಗಿದ್ದು 3 ಸಲ ಹಾಕಿ ಬಿಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಬಿಡ್ತಾ ಇಲ್ಲ ನನ್ನನ್ನು. ಕೊನೆಗೆ ಸಾಯೋ ಗಂಟ ಬರ್ತೀನಮ್ಮ ಅಂತ ಅರ್ಕೆನೇ ಮಾಡ್ಕೊಬಿಟ್ಟಿದ್ದೀವಿ. ಅಯ್ಯಮ್ಮ ನನ್ನ ಕನಸಲ್ಲಿ ಕೂಡ ಬರ್ತಾರೆ, ಬಿಡಲ್ಲ. ಪ್ರತಿ ವರ್ಷನೂ 1 ವರ್ಷದ ಮಿಸ್ ಆಗಲ್ಲ. ಅಷ್ಟು ಧೈರ್ಯ ಕೊಟ್ಟಿದ್ದಾಳೆ ಅಯ್ಯಮ್ಮ. ಅಯ್ಯಮ್ಮನಿಂದ ಎಲ್ಲರೂ ಪ್ರಪಂಚದಲ್ಲಿ ಬೆಂಕಿ ಬಗ್ಗೆ ಹೋಗ್ತೀರಾ ಬನ್ನಿ. అమ్మ మంచి చేసింది. 37 ఏళ్ళ మానేస్తాము. మాకు అమ్మ పవర్ బాగా ఇచ్చింది. ఇక్కడ సేవ చేస్తాము. వచ్చిన రోజు మాలు వేస్తాము, సేవ చేస్తాము. ಶಕ್ತಿ ಲೋಕವೆಲ್ಲ ಶಕ್ತಿ ಮಾರ್ಗವಾಗಿ ಬೆಳೆಯಬೇಕು. ಪ್ರತಿಯೊಬ್ಬನ ಮನಸ್ಸಿನ ಕೊರತೆ ನೀಗಬೇಕು. ಈ ದಿನ ನಮ್ಮ ಅಮ್ಮಗೆ ಮೇಲ್ಮರುವತ್ತೂರು ಆದಿಪರಾಶಕ್ತಿಯವರನ್ನು ಇವತ್ತು ಆಡಿಪುರಂ ದಿವಸ ಇವತ್ತು ಅಮ್ಮನಿಗೆ ವಿಶೇಷವಾಗಿ ಗಂಜಿ ಪೂಜೆ, ಬೆಂಕಿ ಮಡಿಕೆ, ಸಂಜೆ 3 ಗಂಟೆಯಿಂದ ಹಾಲಾಭಿಷೇಕ ನಡೆಯುತ್ತೆ ಅಮ್ಮನಿಗೆ. ಈ ದಿನ ವಿಶೇಷವಾಗಿ ಏನಂದರೆ ತಾಯಿ ಎಲ್ಲ ಅವತಾರಗಳನ್ನು ಎತ್ತಿ ದೇವತೆಗಳಲ್ಲಿ ರಾಜವೈಭವದಲ್ಲಿದ್ದಾಗ ಈ ಭೂಮಿನ ತಿರುಗಿ ನೋಡಿದಾಗ ಈ ಭೂಮಿಯಲ್ಲಿ ಮಕ್ಕಳು ನಾವು ದುಃಖ ನೋವು ನಲಿವುಗಳಾಗಿದ್ದಾಗ ಆ ತಾಯಿ ನನ್ನ ಮಕ್ಕಳು ನನ್ನ ನೋವಲ್ಲಿದ್ದಾರೆ, ನನಗೇನಕ್ಕೆ ಈ ದೇವಲೋಕ, ನಾನು ಈ ಭೂಲೋಕಕ್ಕೆ ಬರ್ತೀನಿ ಅಂತ ಇವತ್ತು ಬಂದ ದಿವಸ ಇವತ್ತು ಮಕ್ಕಳಾದವರು ನಾವು ಅದು ಆದಿಪರಾಶಕ್ತಿ ತಾಯಿ ಮಕ್ಕಳಾದವರು ನಾವು ಎಲ್ಲರಿಗೂ ಆ ತಾಯಿ ಗಂಜಿಯನ್ನು ಎತ್ಕೊಬಂದು 4 ವರ್ಷ ಆಯಿತು. ನಾವು ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಮಾಡಿ 19ನೇ ವರ್ಷದ ಇದು. 19ನೇ ವರ್ಷದಿಂದ ನೀವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ? ಖಂಡಿತ ಇಲ್ಲ, ನಾವು ನಮ್ಮ ಫ್ಯಾಮಿಲಿ ಅನ್ನೋದಕ್ಕಿಂತ ಆನೇಕಲ್ ನಗರದ ಆನೇಕಲ್ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ತಾಯಿ ಓಂ ಶಕ್ತಿ ಭಕ್ತಾದಿಗಳು ಮಕ್ಕಳು ಎಲ್ಲ ಸೇರಿ ಆ ತಾಯಿಯ ಸೇವೆ ಮಾಡ್ತಾ ಇದ್ದಾರೆ. ತುಂಬ